ಎಲೆಕ್ಷನ್ ಮಹಾ ಮತದಾನಕ್ಕೆ ಬೆಣ್ಣೆ ನಗರಿ ಸಜ್ಜಾಗಿದೆ. ಬೆಳಿಗ್ಗೆ 7 ಗಂಟೆಗೆ ಮತದಾನ ವೋಟಿಂಗ್ ಶುರುವಾಗಲಿದೆ. ಸಂಜೆ 6 ಗಂಟೆಯವರೆಗೂ ವೋಟಿಂಗ್ಗೆ ಅವಕಾಶ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮತದಾನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಸಿದ್ಧತೆಯನ್ನ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಅರ್ಧ ಗಂಟೆ ಸರಿಯಾಗಿದೆ. ಅರ್ಧ ಗಂಟೆಯಲ್ಲಿ ಮತದಾನದ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಯಾವುದೇ ಗೊಂದಲಕ್ಕೆ ಎಡೆಯಾಗದಂತೆ ಆಯೋಗ ಸಕಲ ರೀತಿಯಿಂದ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ನಿಂದ ತಾತನ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಾರೆ ಸಮರ್ಥ್ ಶಾಮನೂರು. ಇನ್ನು ಬಿಜೆಪಿಯಿಂದ ಶ್ರೀನಿವಾಸ ದಾಸಕರಿಯಪ್ಪ ಕಣದಲ್ಲಿದ್ದಾರೆ. ಮುಸ್ಲಿಂ ಪ್ರಾಬಲ್ಯ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ನಾವು ನೋಡ್ತಾ ಇದ್ದೀವಿ. ಖಾದರ್ ಆದಿಲ್ ಪಾಷಾ ಪಕ್ಷೇತರರಾಗಿ ಕಣದಲ್ಲಿದ್ದಾರೆ. ಒಟ್ಟು ಮತಗಟ್ಟೆಗಳು ದಾವಣಗೆರೆ ಉಪಚುನಾವಣೆಯಲ್ಲಿ 284, ಅದರಲ್ಲಿ ಅತಿ ಸೂಕ್ಷ್ಮ ಮತಗಟ್ಟೆಗಳು 76, ನಗರ ಪ್ರದೇಶದ ಮತಗಟ್ಟೆಗಳು 234. ಒಟ್ಟು ಮತಗಟ್ಟೆಗಳ ಸಂಖ್ಯೆ ನಾವು ಗಮನಿಸ್ತಾ ಇದ್ದೀವಿ 284. ಅದರಲ್ಲಿ ಅತಿ ಸೂಕ್ಷ್ಮ 76, ನಗರ ಪ್ರದೇಶದ ಮತಗಟ್ಟೆ, ಹಾಗೆ ಗ್ರಾಮೀಣ ಪ್ರದೇಶದ ಮತಗಟ್ಟೆಗಳು 50. ಸಖಿ ಮತಗಟ್ಟೆ ವಿಶೇಷವಾಗಿ ಮಹಿಳೆಯರಿಗೋಸ್ಕರವೇ ಮಾಡಲಾದಂತಹ ವೋಟಿಂಗ್ ಬೂತ್ ಇದು. ಇಲ್ಲಿ ಮಹಿಳೆಯರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಬಹುದು. ಅದಕ್ಕಾಗಿ 2 ಮತಗಟ್ಟೆಗಳನ್ನು ಮೀಸಲಿಡಲಾಗಿದೆ. ಯುವ ಮತದಾರರಿಗೆ ಪ್ರತ್ಯೇಕ ಮತಗಟ್ಟೆ ಇದೆ. 1 ವೋಟಿಂಗ್ ಬೂತನ್ನು ಸಿದ್ಧ ಮಾಡಿದ್ದಾರೆ ಚುನಾವಣಾ ಆಯೋಗದ ಸಿಬ್ಬಂದಿಗಳು. ಇನ್ನು ದಾವಣಗೆರೆ ಮತದಾರರ ವಿವರವನ್ನ ಗಮನಿಸ್ತಾ ಇದ್ದೀವಿ. ಒಟ್ಟು ಮತದಾರರು 2,31,072 ಮಂದಿ. ಇನ್ನು ಪುರುಷ ಮತದಾರರು 1,13,339. ಮಹಿಳಾ ಮತದಾರರು 1,17,690. ವಿಶೇಷವಾಗಿ ಇಲ್ಲಿ ಗಮನಿಸಬೇಕು, ಮಹಿಳಾ ಮತದಾರರೇ ಜಾಸ್ತಿ ಇದ್ದಾರೆ. ಹಾಗಾಗಿ ಮಹಿಳಾ ಮತದಾರರು ಯಾರತ್ತ ತಮ್ಮ ಒಲವನ್ನ ತೋರಿಸ್ತಾರೆ ಅವರಿಗೆ ಗೆಲುವಾಗುತ್ತೆ ಅನ್ನೋದು ಈ ಅಂಕಿ ಸಂಖ್ಯೆಗಳು ವಿವರಿಸ್ತಾ ಇದ್ದಾವೆ. ಇನ್ನು ಇತರೆ 43. ಇದು ದಾವಣಗೆರೆ ಮತದಾರರ ಒಟ್ಟಾರೆ ವಿವರ. ಇನ್ನು ಯುವ ಮತದಾರರು 2,870 ಮಂದಿ ಮೊದಲ ಬಾರಿ ವೋಟಿಂಗ್ ಮಾಡ್ತಾ ಇರೋರು. ಅದರಲ್ಲಿ ನಾವು ಡಿವೈಡ್ ಮಾಡಿದ್ರೆ ಯುವಕರು 1,494, ಯುವತಿಯರು 1,376. ಇನ್ನು ದಿವ್ಯಾಂಗ ಮತದಾರರು 2,512. ಅವರ ಸಂಖ್ಯೆ ಏನು ಕಮ್ಮಿ ಇಲ್ಲ. ಇನ್ನು 85 ವರ್ಷ ಮೇಲ್ಪಟ್ಟ ಮತದಾರರು ಎಷ್ಟಿದ್ದಾರೆ ಅಂತಂದ್ರೆ ಕ್ಷೇತ್ರದಲ್ಲಿ 1,974 ಮಂದಿ. ಶತಾಯುಷಿ ಮತದಾರರು 28 ಮಂದಿ. 100+ ಶತಾಯುಷಿ ಮತದಾರರ ಸಂಖ್ಯೆ ಇದು. ಇನ್ನು ಸೇವಾ ಮತದಾರರು 35 ಮಂದಿ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅಂಕಿ ಸಂಖ್ಯೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನಲ್ಲಿ. 85 ವರ್ಷ ಮೇಲ್ಪಟ್ಟಂಥವರು 1,974, ಶತಾಯುಷಿ ಮತದಾರರು 28, ಸೇವಾ ಮತದಾರರು 35. ಸಾಮಾನ್ಯವಾಗಿ ಇಷ್ಟು ದೊಡ್ಡ ಸಂಖ್ಯೆ 85+ ಮತದಾರರ ಸಂಖ್ಯೆಯನ್ನು ನಾವು ದಕ್ಷಿಣ ಕನ್ನಡ ಭಾಗದಲ್ಲಿ ನೋಡ್ತೀವಿ. ಈಗ ದಾವಣಗೆರೆ ಕ್ಷೇತ್ರದಲ್ಲೂ ಕೂಡ ಅದು ಕಂಡು ಬರ್ತಾ ಇದೆ. ಇನ್ನು ದಾವಣಗೆರೆ ಉಪಚುನಾವಣೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅದಕ್ಕಾಗಿ ನಿಯೋಜಿಸಲ್ಪಟ್ಟಂತಹ ಸಿಬ್ಬಂದಿ 1,489. ಒಂದೇ ಒಂದು ಕ್ಷೇತ್ರ, ಅದು ದಾವಣಗೆರೆ ದಕ್ಷಿಣ. ಈ ಕ್ಷೇತ್ರಕ್ಕೆ ಆಶಾ ಕಾರ್ಯಕರ್ತೆಯರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಚುನಾವಣಾ ಕಾರ್ಯದಲ್ಲಿ. ಇನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿ, ಸ್ಥಳೀಯ ಪೊಲೀಸರ ಜೊತೆ CAPF ತುಕಡಿ ನಿಯೋಜನೆ. ಪ್ರತಿ ಮತಗಟ್ಟೆಗೆ 1 ಕಂಟ್ರೋಲ್ ಯೂನಿಟ್ ಇದೆ, 2 ಬ್ಯಾಲೆಟ್ ಯೂನಿಟ್, VVPAT. ಚುನಾವಣಾ ಆಯೋಗ ಮಾಡಿಕೊಂಡಿರುವಂತಹ ಸಿದ್ಧತೆಗಳಿವು. ಇನ್ನು ಜಾತಿ ಲೆಕ್ಕಾಚಾರ ಗಮನಿಸ್ತಾ ಹೋದರೆ ದಾವಣಗೆರೆ ದಕ್ಷಿಣದಲ್ಲಿ 75,700 ಮಂದಿ ಮುಸ್ಲಿಮರಿದ್ದಾರೆ.
54,000 ಲಿಂಗಾಯತ ಮತದಾರರಿದ್ದಾರೆ, 25,000 ಕುರುಬರಿದ್ದಾರೆ, 18,400 ST ಮತದಾರರಿದ್ದಾರೆ, 24,500 SC ಮತದಾರರು, ಇನ್ನು ಮರಾಠ ಮತದಾರರು 20,000, ಇತರೆ 14,000. ದಾವಣಗೆರೆಯ ಜಾತಿ ಲೆಕ್ಕಾಚಾರ ಇದು. ಲಿಂಗಾಯತ ಮುಸ್ಲಿಂ ಸಮುದಾಯದ ಮತದಾರರ ಸಂಖ್ಯೆ ಜಾಸ್ತಿ ಇದೆ ದಾವಣಗೆರೆ ದಕ್ಷಿಣದಲ್ಲಿ. ಜಾತಿ ಲೆಕ್ಕಾಚಾರ ಗಮನಿಸ್ತಾ ಇದ್ದೀವಿ. ಮುಸ್ಲಿಮರು 75,700 ಮತದಾರರಿದ್ದಾರೆ, ಲಿಂಗಾಯತ 54,000 ಮತದಾರರಿದ್ದಾರೆ, ಕುರುಬರು ಕೂಡ 25,000 ಮತದಾರರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಕೂಡ ಶುರುವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.